ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮಗೆ ಸೊಳ್ಳೆಗಳು ಕಚ್ಚಿದಾಗ ತುರಿಕೆ ಚರ್ಮ ಊದಿಕೊಳ್ಳಲು ಮತ್ತು ಚರ್ಮ ಕೆಂಪಗಾಗಲು ಕಾರಣವೇನು? ಆಪ್ಷನ್ಸ್: ಎ ಲಾಲಾರಸ, ಬಿ ಚುಚ್ಚುವಿಕೆ, ಸಿ ರಕ್ತ ಹೀರುವಿಕೆ, ಡಿ ಬಿಳಿ ರಕ್ತ ಕಣ. ಸರಿಯಾದ ಉತ್ತರ ಆಪ್ಷನ್ ಎ ಲಾಲಾರಸ. ಸೊಳ್ಳೆಯ ಛಿದ್ರದ ಹೀರುವಿಕೆಯಿಂದಾಗಿ ಬಲವು ಕಾರ್ಯನಿರ್ವಹಿಸುತ್ತದೆ ಅಥವಾ ಸಣ್ಣ ರಕ್ತನಾಳಗಳನ್ನು ಕುಸಿಯುವಂತೆ ಮಾಡುತ್ತದೆ. ಪರಿಣಾಮವಾಗಿ ಸೊಳ್ಳೆಗಳ ಲಾಲಾರಸವು ಕಿಣ್ವಗಳು ಮತ್ತು ಪ್ರೋಟೀನ್ಗಳನ್ನು ಒಳಗೊಂಡಿರುವ ದೇಹಕ್ಕೆ ಪಂಪ್ ಮಾಡುತ್ತದೆ ಮತ್ತು ಅಲರ್ಜಿಯ ಪ್ರತಿಕ್ರಿಯೆಯನ್ನು ಉಂಟುಮಾಡುತ್ತದೆ. ಲಾಲಾರಸವು ಹೆಪ್ಪುರೋಧಕ ರಾಸಾಯನಿಕವನ್ನು ಹೊಂದಿದ್ದು, ರಕ್ತ ಹೆಪ್ಪುಗಟ್ಟುವಿಕೆ ಕೆಲವು ಸಮಯದವರೆಗೆ ನಮ್ಮ ದೇಹದಲ್ಲಿ ಸಂಗ್ರಹವಾಗುವುದಿಲ್ಲ. ಸೊಳ್ಳೆ ಸುಲಭವಾಗಿ ರಕ್ತ ಹೀರುತ್ತದೆ. ಲಾಲಾರಸದಲ್ಲಿರುವ ರಾಸಾಯನಿಕಗಳಿಂದಾಗಿ ನಮ್ಮ ಚರ್ಮವು ಕೆಂಪಾಗುತ್ತದೆ, ಆ ಸ್ಥಳದಲ್ಲಿ ಊದಿಕೊಳ್ಳುತ್ತದೆ ಮತ್ತು ತುರಿಕೆಯು ಉಂಟಾಗುತ್ತದೆ. ಎರಡನೇ ಪ್ರಶ್ನೆ, ಮಳೆ ಬಂದಾಗ ಮಣ್ಣಿನ ವಾಸನೆ ಬರಲು ಕಾರಣವೇನು? ಆಪ್ಷನ್ಸ್: ಎ ಬ್ಯಾಕ್ಟೀರಿಯಾ, ಬಿ ಸಸ್ಯಗಳ ತೈಲ, ಸಿ ಓಝೋನ್ ಅನಿಲ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಳೆ ಬಂದಾಗ ಮಣ್ಣಿನ ವಾಸನೆ ಬರಲು ಮೊದಲ ಕಾರಣವೆಂದರೆ ಗುಡುಗು ಸಹಿತ ಓಝೋನ್ನಿಂದಾಗುವ ತಾಜಾ ವಾಸನೆ. ವಿಜ್ಞಾನಿಗಳ ಪ್ರಕಾರ ಓಝೋನ್ ಕ್ಲೋರಿನ್ ಅನಿಲದಂತೆಯೇ ತೀಕ್ಷ್ಣವಾದ ವಾಸನೆಯನ್ನು ಹೊಂದಿರುತ್ತದೆ. ಮಳೆಯ ನಂತರ ವಾತಾವರಣದಲ್ಲಿರುವ ಕೆಲವು ಪ್ರಮಾಣದ ಓಝೋನ್ ಅನಿಲವು ಮಳೆ ನೀರಿನೊಂದಿಗೆ ಕರಗುತ್ತದೆ. ಇದರಿಂದಾಗಿ ವಾಸನೆ ಅಥವಾ ಪರಿಮಳ ಉಂಟಾಗುತ್ತದೆ. ಎರಡನೆಯದಾಗಿ, ಬ್ಯಾಕ್ಟೀರಿಯಾದ ಅಸ್ತಿತ್ವ. ವಿಜ್ಞಾನಿಗಳ ಪ್ರಕಾರ ಮಣ್ಣಿನಲ್ಲಿ ವಿಭಿನ್ನ ರೀತಿಯ ಬ್ಯಾಕ್ಟೀರಿಯಾಗಳು ಕಂಡುಬರುತ್ತವೆ, ಇದು ವಾಸನೆಯನ್ನು ಉಂಟುಮಾಡುತ್ತದೆ. ಇನ್ನು ಮೂರನೆಯದಾಗಿ, ವಿವಿಧ ಸಸ್ಯಗಳಿಂದ ಸ್ರವಿಸುವ ತೈಲ. ಈ ತೈಲಗಳು ಪರಿಸರದಲ್ಲಿ ಸಂಗ್ರಹವಾಗುತ್ತವೆ ಮತ್ತು ಮಳೆಯಾದಾಗ ತೈಲವನ್ನು ರೂಪಿಸುವ ಕೆಲವು ರಾಸಾಯನಿಕಗಳು ವಾತಾವರಣಕ್ಕೆ ಬಿಡುಗಡೆಯಾಗುತ್ತವೆ. ಇದು ಪರಿಚಿತ ಪರಿಮಳ ಅಥವಾ ವಾಸನೆಯನ್ನು ಉಂಟುಮಾಡುತ್ತದೆ. ಅಲ್ಲದೆ ಕೆಲವು ವಿಜ್ಞಾನಿಗಳು ಮಳೆ ನೀರು ಮತ್ತು ಮಣ್ಣು ಕೆಲವು ರೀತಿಯ ಪ್ರತಿಕ್ರಿಯೆಯನ್ನು ನಿರ್ವಹಿಸುತ್ತದೆ, ಇದರಿಂದಾಗಿ ವಿಚಿತ್ರವಾದ ಸುಗಂಧ ಅಥವಾ ಪರಿಮಳ ಉಂಟಾಗುತ್ತದೆ ಎಂದು ಹೇಳುತ್ತಾರೆ. ಮೂರನೇ ಪ್ರಶ್ನೆ, ಸಾಮಾನ್ಯವಾಗಿ ಯಾವ ಧರ್ಮದಲ್ಲಿ ಹೆಚ್ಚು ಶ್ರೀಮಂತರು ಇರುತ್ತಾರೆ? ಆಪ್ಷನ್ಸ್: ಎ ಜೈನ, ಬಿ ಬೌದ್ಧ, ಸಿ ಸಿಖ್, ಡಿ ಕ್ರಿಶ್ಚಿಯನ್. ಸರಿಯಾದ ಉತ್ತರ ಆಪ್ಷನ್ ಎ ಜೈನ. ಈ ಸಮುದಾಯದ ಜನರು ಸರ್ಕಾರಕ್ಕೆ ದೊಡ್ಡ ತೆರಿಗೆ ಪಾವತಿದಾರರು ಮಾತ್ರವಲ್ಲದೆ ಸಾಮಾಜಿಕ ಕೆಲಸ ಮತ್ತು ದೇಣಿಗೆಗಳಲ್ಲಿ ಇತರ ಸಮುದಾಯಗಳಿಗಿಂತ ಮುಂಚೂಣಿಯಲ್ಲಿದ್ದಾರೆ. ಈ ಸಮುದಾಯದ ಜನರು ಹೆಚ್ಚಾಗಿ ವ್ಯಾಪಾರ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ ಮತ್ತು ವ್ಯಾಪಾರ ಮಾಡುವುದರ ಮೂಲಕ ಹಣ ಸಂಪಾದಿಸಲು ಪ್ರಯತ್ನಿಸುತ್ತಾರೆಯೇ ಹೊರತು ಉದ್ಯೋಗ ಮಾಡಲು ಬಯಸುವುದಿಲ್ಲ. ವ್ಯಾಪಾರ ಚಿಕ್ಕದಾದರೂ ಉದ್ಯೋಗ ಮಾಡುವುದಕ್ಕಿಂತ ವ್ಯಾಪಾರ ಮಾಡುವುದನ್ನೇ ಇಷ್ಟಪಡುತ್ತಾರೆ. ಇದಲ್ಲದೆ ತಮ್ಮ ಶ್ರಮದಿಂದ ಆ ವ್ಯಾಪಾರವನ್ನು ವಿಸ್ತರಿಸುತ್ತಾರೆ. ಇವರಲ್ಲಿ ಅತ್ಯಂತ ವಿಶೇಷವಾದ ಸಂಗತಿಯೆಂದರೆ ಜನರು ತಮ್ಮ ಸಮಯವನ್ನು ವ್ಯರ್ಥ ವಿಷಯಗಳಲ್ಲಿ ಮತ್ತು ಮಾತುಕತೆಗಳಲ್ಲಿ ವ್ಯರ್ಥ ಮಾಡುವುದಿಲ್ಲ. ಹೆಚ್ಚಿನ ಸಮಯವನ್ನು ತಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸುತ್ತಾರೆ. ಹೀಗಾಗಿ ಈ ಧರ್ಮದಲ್ಲಿ ನಾವು ಹೆಚ್ಚಿನ ಶ್ರೀಮಂತ ಜನರನ್ನು ಕಾಣಬಹುದು. ನಾಲ್ಕನೇ ಪ್ರಶ್ನೆ, ಯಾವ ಜೀವಿಗಳು ತಾವು ಕೋಪಗೊಂಡಾಗ ಚಾಕ್ಲೇಟ್ ಮತ್ತು ನಿಂಬೆಹಣ್ಣಿನಂತಹ ವಾಸನೆಯನ್ನು ಬಿಡುಗಡೆ ಮಾಡುತ್ತವೆ? ಆಪ್ಷನ್ಸ್: ಎ ಇರುವೆ, ಬಿ ಎರೆಹುಳು, ಸಿ ಚಿಟ್ಟೆ, ಡಿ ಜೇನುಹುಳು. ಸರಿಯಾದ ಉತ್ತರ ಆಪ್ಷನ್ ಎ ಇರುವೆ. ಕೇಳಲು ಆಶ್ಚರ್ಯವೆನಿಸಿದರೂ ಇದು ಸತ್ಯ. ಅನೇಕ ಜಾತಿಯ ಇರುವೆಗಳು ಕೋಪಗೊಂಡಾಗ, ಬೆದರಿಸಿದಾಗ ಅಥವಾ ಹಿಂಡಿದಾಗ ಬಲವಾದ ವಾಸನೆಯ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತವೆ. ಟ್ರ್ಯಾಪ್ ದವಡೆ ಇರುವೆಗಳು ಕಿರಿಕಿರಿಗೊಂಡಾಗ ಚಾಕ್ಲೇಟ್ ವಾಸನೆಯನ್ನು ಬಿಡುಗಡೆ ಮಾಡುತ್ತವೆ, ಆದರೆ ಸಿಟ್ರೋನೆಲ್ಲಾ ಇರುವೆಗಳು ನಿಂಬೆ ವಾಸನೆಯಿಂದ ತಮ್ಮ ಹೆಸರನ್ನು ಗಳಿಸುತ್ತವೆ. ಐದನೇ ಪ್ರಶ್ನೆ, ದಂಪತಿಗಳಲ್ಲಿನ ಲೈಂಗಿಕ ಕ್ರಿಯೆಯಿಂದ ದೇಹದಲ್ಲಿ ಯಾವುದು ಹೆಚ್ಚಾಗುತ್ತದೆ? ಆಪ್ಷನ್ಸ್: ಎ ರೋಗನಿರೋಧಕ ಶಕ್ತಿ, ಬಿ ದೈಹಿಕ ಶಕ್ತಿ, ಸಿ ಬಿಳಿ ರಕ್ತ ಕಣ, ಡಿ ಜೀವಕೋಶಗಳು. ಸರಿಯಾದ ಉತ್ತರ ಆಪ್ಷನ್ ಎ ರೋಗನಿರೋಧಕ ಶಕ್ತಿ.
ಲೈಂಗಿಕ ಕ್ರಿಯೆ ರೋಗನಿರೋಧಕ ಶಕ್ತಿಯೊಂದಿಗೂ ಸಂಬಂಧವನ್ನು ಹೊಂದಿರುತ್ತದೆ. ವಿಶೇಷವಾಗಿ ಲೈಂಗಿಕ ಕ್ರಿಯೆ ನಡೆಸುವುದರಿಂದ ತಮ್ಮ ದೇಹದಲ್ಲಿ ಇಮ್ಯುನೋಗ್ಲಾಬ್ಯುಲಿನ್ ಎ ಪ್ರಮಾಣವನ್ನು ಹೆಚ್ಚಿಸಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ಇಮ್ಯುನೋಗ್ಲಾಬ್ಯುಲಿನ್ ಎ ಅಥವಾ IgA ಪ್ರತಿಕಾಯವಾಗಿದ್ದು ಇದು ಸೋಂಕಿನ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ನೆಗಡಿಯಂತಹ ವೈರಲ್ ವಿರುದ್ಧ ಹೋರಾಡಲು ಸಹ ಇದು ಸಹಾಯ ಮಾಡುತ್ತದೆ. 6ನೇ ಪ್ರಶ್ನೆ, ಮೂತ್ರದಲ್ಲಿ ಹೆಚ್ಚಾಗಿ ನೊರೆ ಮತ್ತು ವಾಸನೆ ಬಂದರೆ ಇದು ಏನನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಕಿಡ್ನಿ ಹಾನಿ, ಬಿ ನಿರ್ಜಲೀಕರಣ, ಸಿ ವಿಷಪೂರಿತ ದೇಹ, ಡಿ ಮೂತ್ರನಾಳ ಸೋಂಕು. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ವಿವಿಧ ಜನರಲ್ಲಿ ಈ 4 ರೀತಿಯ ವಿವಿಧ ಸಮಸ್ಯೆಗಳಿಂದ ಮೂತ್ರದಲ್ಲಿ ನೊರೆ ಮತ್ತು ವಾಸನೆಯನ್ನು ಕಾಣಬಹುದು. ಈ 4 ಕಾರಣಗಳ ಜೊತೆಗೆ ಮತ್ತೊಂದು ಕಾರಣವೆಂದರೆ ಮೂತ್ರದಲ್ಲಿ ಹೆಚ್ಚುವರಿ ಪ್ರೋಟೀನ್ ಆಲ್ಬುಮಿನ್ ನಂತಹ ಹೆಚ್ಚುವರಿ ಪ್ರೋಟೀನ್ನ ಹಾದು ಹೋಗುವಿಕೆಯು ನೊರೆ ಮೂತ್ರಕ್ಕೆ ಕಾರಣವಾಗುತ್ತದೆ. ಇದು ಮೂತ್ರಪಿಂಡದ ಕಲ್ಲುಗಳು ಅಥವಾ ಅನಿಯಂತ್ರಿತ ಅಧಿಕ ರಕ್ತದೊತ್ತಡ ಸೇರಿದಂತೆ ಮೂತ್ರಪಿಂಡದ ಕಾಯಿಲೆಯನ್ನು ಸೂಚಿಸುತ್ತದೆ. ಪ್ರೋಟೀನ್ ಗಾಳಿಯೊಂದಿಗೆ ಪ್ರತಿಕ್ರಿಯಿಸಿ ನೊರೆ ಮೂತ್ರವನ್ನು ಸೃಷ್ಟಿಸುತ್ತದೆ ಮತ್ತು ಮುಖ್ಯವಾಗಿ ದೇಹದಲ್ಲಿರುವ ವಿಷಪೂರಿತ ಅಂಶ ಹೊರಗೆ ಹೋಗದೇ ಇದ್ದಾಗಲೂ ಸಹ ಮೂತ್ರದಲ್ಲಿ ನೊರೆ ಮತ್ತು ಮುಖ್ಯವಾಗಿ ವಾಸನೆ ಬರುತ್ತದೆ. 7ನೇ ಪ್ರಶ್ನೆ, ಆಷಾಢ ಅಮಾವಾಸ್ಯೆಯಂದು ಏನು ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ ಉಪ್ಪು ದಾನ, ಬಿ ಸಕ್ಕರೆ ದಾನ, ಸಿ ಸಾಸಿವೆ ಎಣ್ಣೆ ದೀಪ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಆಷಾಢ ಅಮಾವಾಸ್ಯೆಯಂದು ಸಂಜೆ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದು ಒಳ್ಳೆಯದು. ಹಾಗೆಯೇ ಸಂಜೆ ಮನೆಯ ದಕ್ಷಿಣ ಭಾಗದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಈ ದಿನದಂದು ಹಿಟ್ಟನ್ನು ದಾನ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಈ ದಿನ ನೀವು ಉಪ್ಪು ಮತ್ತು ಸಕ್ಕರೆಯನ್ನು ಸಹ ದಾನ ಮಾಡಬಹುದು. ಹೀಗೆ ಮಾಡುವುದರಿಂದ ಪಿತೃದೋಷ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ. 8ನೇ ಪ್ರಶ್ನೆ, ಬಿಸಿ ಮತ್ತು ತಣ್ಣೀರಿನ ಮಿಶ್ರಣದ ನೀರಿನ ಸೇವನೆಯು ದೇಹದ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ಜೀರ್ಣಕ್ರಿಯೆ ದುರ್ಬಲ, ಬಿ ಕಫ ಉತ್ಪತ್ತಿ, ಸಿ ಶ್ವಾಸಕೋಶ ಸೋಂಕು, ಡಿ ಗಂಟಲು ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತಣ್ಣೀರಿಗೆ ಬಿಸಿ ನೀರು ಅಥವಾ ಬಿಸಿ ನೀರಿಗೆ ತಣ್ಣೀರು ಮಿಕ್ಸ್ ಮಾಡಿ ಕುಡಿಯುವ ಅಭ್ಯಾಸವನ್ನು ಸಾಕಷ್ಟು ಜನರು ಹೊಂದಿರುತ್ತಾರೆ. ಈ ರೀತಿಯ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬಿಸಿ ನೀರಿನಲ್ಲಿ ಬ್ಯಾಕ್ಟೀರಿಯಾ ಇರುವುದಿಲ್ಲ, ಆದರೆ ಬಿಸಿ ನೀರಿಗೆ ತಣ್ಣೀರು ಸೇರಿಸಿದರೆ ಅದು ಕಲುಷಿತವಾಗುತ್ತದೆ. ಆದ್ದರಿಂದ ಎರಡನ್ನು ಸಂಯೋಜಿಸುವುದು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ಬಿಸಿ ನೀರು ವಾತ ಮತ್ತು ಕಫವನ್ನು ಶಾಂತಗೊಳಿಸುತ್ತದೆ, ಆದರೆ ತಣ್ಣೀರು ಎರಡನ್ನು ಮಿಶ್ರಣ ಮಾಡುವುದರಿಂದ ಕಫದೋಷ ಹೆಚ್ಚಾಗುತ್ತದೆ. ಅಲ್ಲದೆ ಬಿಸಿ ಮತ್ತು ತಣ್ಣೀರಿನ ಮಿಶ್ರಣವು ಜೀರ್ಣಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ. ಇದು ಉಬ್ಬುವಿಕೆಗೆ ಕಾರಣವಾಗುತ್ತದೆ, ಪೋಷಕಾಂಶಗಳ ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸುತ್ತದೆ. 9ನೇ ಪ್ರಶ್ನೆ, ಖಾಲಿ ಹೊಟ್ಟೆಯಲ್ಲಿ ನೇರಳೆ ಹಣ್ಣು ತಿನ್ನುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ? ಆಪ್ಷನ್ಸ್: ಎ ಹೊಟ್ಟೆ ನೋವು, ಬಿ ಅನ್ನನಾಳ ಹಾನಿ, ಸಿ ಗ್ಯಾಸ್ಟ್ರಿಕ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಖಾಲಿ ಹೊಟ್ಟೆಯಲ್ಲಿ ನೇರಳೆ ಹಣ್ಣು ತಿನ್ನುವುದು ಒಳ್ಳೆಯದಲ್ಲ. ಇದು ಹೊಟ್ಟೆ ನೋವು, ಗ್ಯಾಸ್, ಅಸಿಡಿಟಿ ಮತ್ತು ಅತಿಸಾರವನ್ನು ಹೆಚ್ಚಿಸುತ್ತದೆ. ನೇರಳೆ ಹಣ್ಣು ಮಧ್ಯಾಹ್ನ ಅಥವಾ ಸಂಜೆ ಮಾತ್ರ ತಿನ್ನಬೇಕು. ಇಲ್ಲದಿದ್ದರೆ ದೇಹದ ಕಿಬ್ಬೊಟ್ಟೆಯ ಕುಳಿ ಆಹಾರ ಪೈಪ್ ಕುತ್ತಿಗೆಗೆ ಹಾನಿ ಮಾಡುತ್ತದೆ, ಹೊಟ್ಟೆಯ ಆಮ್ಲವನ್ನು ಹೆಚ್ಚಿಸುತ್ತದೆ. 10ನೇ ಪ್ರಶ್ನೆ, ಮಹಾಭಾರತದ ಲೇಖಕ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ಸ್: ಎ ಗಣಪತಿ, ಬಿ ವಾಲ್ಮೀಕಿ, ಸಿ ಭರದ್ವಾಜ, ಡಿ ವೇದವ್ಯಾಸ. ಸರಿಯಾದ ಉತ್ತರ ಆಪ್ಷನ್ ಡಿ ವೇದವ್ಯಾಸ. ಮಹಾಭಾರತದ ಸಂಕಲನಕಾರ ಮತ್ತು ನಿರೂಪಕನ ಪಾತ್ರದಿಂದಾಗಿ ವ್ಯಾಸರನ್ನು ಮಹಾಭಾರತದ ಲೇಖಕ ಎಂದು ಪರಿಗಣಿಸಲಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.